ಸ್ಮರಿಸುತ್ತಾ ನಾವು ಈ ಸಭೆಯಲ್ಲಿ ಕುಂದಾಪುರದ ಬಹಳಷ್ಟು ದಿವಸದಿಂದ ಒಂದು ಕನಸು ಇವತ್ತು ಕನಸು ನನಸಾಗ್ತಾ ಇದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಜನಪ್ರಿಯ ಸಂಸದರಾದಂತಹ ಶ್ರೀನಿವಾಸ ಪೂಜೆ ಅವರು ಆಗಮಿಸಿದ್ದಾರೆ. ಅವರು ಇಂದು ಇಲ್ಲಿ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ ಮತ್ತು ನಮ್ಮ ಈ ಕನಸನ್ನ ಈ ಲಯನ್ಸ್ ಕ್ಲಬ್ ಹೊನ್ನೂರಿನವರು ನನಸು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ. ಹಾಗೆ ಇಂದಿನ ಲಯನ್ ಗವರ್ನರ್ ಮೊಹಮ್ಮದ್ ಹನೀಫ್ ಅವರು ಸಹ ಆಗಮಿಸಿದ್ದಾರೆ, ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಇಂದಿನ RRM ಆಶಾ ಶೆಟ್ಟಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇವರನ್ನೆಲ್ಲ ಸ್ವಾಗತಿಸಬೇಕಾಗಿ ನಮ್ಮ ಬಾಲಕೃಷ್ಣ ಶೆಟ್ಟಿ ಕೇಳ್ಕೊಳ್ತೇವೆ. ಈಗಾಗಲೇ ಸಂಸದರು ಬಂದಿದ್ದಾರೆ. ಈಗ ಸಾಧಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಮಹತ್ವ ಆಕಾಂಕ್ಷಿಯಾದಂಥ ಈ ಒಂದು ಯೋಜನೆ ಅಂತ ಹೇಳಿದ್ರೆ ಮತ್ತೇನಲ್ಲ, ಈ ಮೇಲೆ ಮಾಡನ್ನು ಕೂಡ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪ್ರಥಮ ಒಂದು ಫೇಸಿಗೆ ಸುಮಾರು 25 ಲಕ್ಷ ಬೀಳ್ಬೋದು. ಎರಡನೇ ಫೇಸನ್ನು ಅದರ ನಂತರ 25-20 ಲೋಕಲ್ MLA ಮುಂತಾದವರ ಸರ್ವರ ಆಶೀರ್ವಾದ ಕೂಡ ಇದ್ದು ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆ ಮೇರೆಗೆ ಆಗಮಿಸಿದ್ದಾರೆ ಸಂಸದರಾದ ಶ್ರೀಮಾನ್ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಇವರಿಗೆ ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಮೊಹಮ್ಮದ್ ಹನೀಫ್ ಗವರ್ನರು ಅವರ ವಿಶೇಷತೆ ಇದರ ಕೊಂಕಣ ಸರ್ವ ಇಂಜಿನಿಯರ್ಗಳಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಈಗ ಸಂಸದರು ತಮ್ಮ ದಿವ್ಯ ಹಸ್ತದಿಂದ ಅತಿ ಶೀಘ್ರವಾಗಿ ಆದಷ್ಟು ಲಯನ್ಸ್ ಕ್ಲಬ್ನ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಲಯನ್ ರೋಹನ್ ಡಿ ಕೋಸ್ತಾರ್ ಅವರು, ನಮ್ಮ ಮೊಹಮ್ಮದ್ ಹನೀಫ್ರವರು ಒಟ್ಟಾಗಿ ಇವತ್ತು ಈ ಕುಂದಾಪುರದ ರೈಲ್ವೆ ನಿಲ್ದಾಣಕ್ಕೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಬಹುತೇಕ ನನ್ನ ಇತ್ತೀಚಿನ ನೆನಪುಗಳ ಪ್ರಕಾರ ಸರ್ಕಾರೇತರವಾಗಿ ಮಾಡ್ತಾ ಇರೋದು ಇದೇ ಪ್ರಥಮ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮೆಲ್ಲರ ಮನಸ್ಸೊಳಗೆ ಈ ರೈಲ್ವೆ ದ್ವಿಪಥಾಗಬೇಕು ಮತ್ತು ಭಾರತೀಯ ರೈಲ್ವೆ ಇಡೀ ನಮ್ಮ ಕೊಂಕಣ ರೈಲ್ವೆ ವಿಲೀನ ಆಗಬೇಕು ಅಂತಿದೆ. ಗೋವಾ ಮತ್ತು ಕೇರಳ ಸರ್ಕಾರದವರು 6%, ನಮ್ಮ ಮಹಾರಾಷ್ಟ್ರದವರು 22%, ಕರ್ನಾಟಕದವರು 15% ಹಿಂದಿನ ಶಾಲೆ ಏನಿದೆ ಅಂತ ನಾವು ಹೇಳ್ತೇವೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರೈಲ್ವೆ ವಿಲೀನ ಮಾಡಬೇಕು ಅಂತ ನಾವೆಲ್ಲ ಬೇಡಿಕೆ ಇಟ್ಟಾಗ ಮಾನ್ಯ ಕೇಂದ್ರ ರೈಲ್ವೆ ಸಚಿವರು ಅದನ್ನ ಅಶ್ವಿನಿ ಅವರು ಒಪ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೆಲವು ನಿರ್ದಿಷ್ಟ ಕೆಲಸಗಳು ಇನ್ನೂ ಬಾಕಿ ಇರೋದ್ರಿಂದಾಗಿ ನಮಗನ್ಸುತ್ತೆ ಬಹಳ ಬೇಗ ನಾವೆಲ್ಲ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಡ ಕೊಂಕಣ ರೈಲ್ವೆಯಿಂದ ಭಾರತೀಯ ರೈಲ್ವೆ ಇದನ್ನು ವಿಲೀನ ಮಾಡಿದ್ರೆ ಇಂದೆಲ್ಲ ನಾಳೆ ಇದು ಆಗುತ್ತೆ. ಒಂದು 14,000 ಕೋಟಿ ರೂಪಾಯಿ ಇದರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ.
ಆ ಕಾರಣಕ್ಕೆ ಮತ್ತೆ ಮತ್ತೆ ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡಿದ್ದೇವೆ, ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ತೇನೆ. ಆದಷ್ಟು ಬೇಗ ಕೊಂಕಣ ರೈಲ್ವೆ ಸಮಸ್ಯೆ ಪರಿಹಾರ ಆಗಬೇಕು ಮತ್ತು ಅಲ್ಲಿಯ ಬಗ್ಗೆ ಕೇಂದ್ರ ಸರ್ಕಾರದ ಕೆಲವು ನಿರ್ದಿಷ್ಟ ಅನುದಾನಗಳು ಬರುವವರೆಗೆ ಇದನ್ನ ಈ ಕುಂದಾಪುರ ಈ ನಿಲ್ದಾಣದಲ್ಲಿ ಸ್ವಯಂಪ್ರೇರಿತವಾಗಿ ಸಾರ್ವಜನಿಕರಿಗೆ ಹಿತ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಲಯನ್ಸ್ ಕ್ಲಬ್ನವರು ಮತ್ತು ಅವರ ಇಡೀ ತಂಡ ಒಟ್ಟಾಗಿ ಒಂದಾಗಿ ಇದನ್ನು ಅಭಿವೃದ್ಧಿ ಮಾಡುವಂತ ಒಂದು ಪೂರ್ವವಾದಂತಹ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಸರ್ಕಾರೇತರವಾಗಿ 50 ಲಕ್ಷ ರೂಪಾಯಿನ ಒಟ್ಟು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿ ರೈಲ್ವೆ ಪ್ರಯಾಣಿಕರಿಗೆ ಹಿತವಾಗಲಿ ಅನ್ನೋದಕ್ಕೋಸ್ಕರ ನಾನು ಲಯನ್ಸ್ ಕ್ಲಬ್ಬಿನ ಮಂಗಳೂರಿನ ಎಲ್ಲ ಮುಖಂಡರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಆದಷ್ಟು ಬೇಗ ನಿಮ್ಮ ಕಾಮಗಾರಿ ಮುಗಿಲಿ. ನೀವು ಸ್ವಯಂ ಹಿತಕ್ಕಾಗಿ ದುಡಿತಾ ಇರೋದ್ರಿಂದ ಈ ಬಗ್ಗೆ ನಾನು ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರದ MLA ಅವರಾಗಿರುವಂತ ಕಿರಣ್ ಕುಮಾರ್ ಕೋಡಿಯವರು ಕೂಡ ನಾವೆಲ್ಲ ಇದ್ದೇವೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ ನಿಮ್ಗೆಲ್ರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ. ವಂದನೆಗಳು ಸರ್. ದಿನ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಕ್ಲಬ್ಬಿನ ವತಿಯಿಂದ ಈ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಒಂದು ತಂಗುದಾನವನ್ನು ಮಾಡಬೇಕಂತ ಒಂದು ಅಭಿಪ್ರಾಯಪಟ್ಟು ಅದನ್ನು ನಿಮ್ಮೆಲ್ಲರ ನೆಚ್ಚಿನ MP ಆದಂತಹ ಕೋಟ ಶ್ರೀನಿವಾಸ ಪೂಜೆ ಅವರು ಅದನ್ನು ನಮ್ಮ ಕಲ್ಲು ಹಾಕುವ ಮೂಲಕ ನಮ್ಮ ಶಿಲಾನ್ಯಾಸ ಮಾಡುವ ಮೂಲಕ ಫೌಂಡೇಶನ್ ಮಾಡುವ ಮೂಲಕ ನಮಗೆಲ್ಲರೂ ಒಂದು ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿಟ್ಟ ಮಟ್ಟಿಗೆ ಅವರು ಎಲ್ಲೆಲ್ಲ ಫೌಂಡೇಶನ್ ಮಾಡಿದ್ದಾರೆ ಅದು ಎಷ್ಟು ತಿಂಗಳಲ್ಲಿ ಟಾರ್ಗೆಟ್ ಅದಕ್ಕಿಂತ 2 ತಿಂಗಳ ಮುಂಚೆನೇ ಕೆಲಸ. ಅದರಿಂದ ಅವರ ದಿವ್ಯಾಸ್ತ ನಾವೆಲ್ಲ ಒಂದು ತಪ್ಪಾದ ತಗೊಳ್ಳುವಾಗ ಇಲ್ಲಿಯ ದೈವದ ಎಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳುತ್ತಾ ಈ ಯಾವುದೋ ಕಾರ್ಯಕ್ರಮ ಇವತ್ತು ನಾವು ಸ್ಟಾಪ್ ಮಾಡಿದ್ದೇವೆ ಅದನ್ನು ಉತ್ತಮ ರೀತಿಯಲ್ಲಿ ಮುಗಿಯಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಅಧ್ಯಕ್ಷರ ರೈಲ್ವೆ ಹಿತರಕ್ಷಣಾ ಸಮಿತಿಯ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಪುತ್ರನವರು 2 ಮಾತಿಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೋಗೊಟ್ಟು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಕರೆದಾಗ ಬರೋಕ್ಕಾಗುವುದಿಲ್ಲ ಅಂತ ಯಾವಾಗ ಹೇಳುತ್ತೇ ಇಲ್ಲ ಕೋಟ ಶ್ರೀನಿವಾಸ ಪೂಜಾರಿ. ನಾನು ಸಾಧಾರಣ ನಮ್ಮ ರೈಲ್ವೆ ಸ್ಟೇಷನ್ಗೆ ಸುಮಾರು 5-6 ಬಾರಿ ಬಂದಿದ್ದಾರೆ. ಸಚಿವರಾಗಿದ್ದಾಗ ಕೂಡ 2 ಬಾರಿ ಬಂದಿದ್ದಾರೆ. ಕರ್ನಾಟಕ ಸಚಿವರಾಗಿದ್ದಾಗ ಕೂಡ MP ಆಯ್ತಾಗ ಸಾಧಾರಣ 3 ಬಾರಿ ನಮ್ಮ ರೈಲ್ವೆ ಸ್ಟೇಷನ್ಗೆ ವಿಸಿಟ್ ಮಾಡಿದ್ದಾರೆ. ಯಾಕಂದ್ರೆ ನಮಗಂತೂ ಸರಿಯಾಗಿ ಗೊತ್ತು, ಅವ್ರು ಹೇಳಿದ್ರೆ ಖಂಡಿತ ಬರ್ತಾರೆ ಅಂತ. ನಮ್ಗಂತೂ ನಾವು ಮನೆಯವರಾಗಿ ಆಗಿದ್ದೇವೆ, ಅಷ್ಟು ಮಟ್ಟಿಗೆ ನಮ್ಗೆ ಸಲಿಗೆ ಆಗಿದೆ, ಅದೇನೋ ಗೊತ್ತಿಲ್ಲ. ಹೌದು, ಇತ್ತೀಚೆಗೆ ತಿರುಪತಿ ಟ್ರೈನ್ ನಮ್ಮ ಮಹತ್ವಾಕಾಂಕ್ಷೆ, ನಮ್ಮ ಈ ಭಾಗದ ಕರಾವಳಿ ಭಾಗದವರಿಗೆ ತಿರುಪತಿ ಪ್ರಯಾಣ ಮಾಡಲಿಕ್ಕೆ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಅಂತ ಎಲ್ಲರಿಗೂ ಸಹ ಗೊತ್ತಿದೆ. ಅದನ್ನು ನಾವು ಬಹಳ 1.5 ತಿಂಗಳ ಅವಧಿಯಲ್ಲಿ ನಮ್ಮ ಸಂಸದರ ಗಮನ ತಂದಾಗ ಅದನ್ನ ಬೆನ್ನು ಹಿಡಿದು ಆ ಕೆಲಸವನ್ನ ಮಾಡಿ ಇಲ್ಲಿನ ಭಾಗದ ಪ್ರಯಾಣಿಕರಿಗೆ ನಮ್ಮ ಜೊತೆಗೆ ಉತ್ತರ ಕನ್ನಡದ ಪ್ರಯಾಣಿಕರಿಗೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಮತ್ತೆ ಈಗ ನಾವು ಈಗಾಗಲೇ ಹೇಳಿದಾಗೆ ನಮ್ಮ ರೈಲ್ವೆ ಸಮಿತಿಯವರು ಹಲವಾರು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೆ. ಸಣ್ಣ ಶೆಲ್ಟರ್ಗಳನ್ನ ನಾವು ಮಾಡಿ ಆದಷ್ಟು ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭದಲ್ಲಿ ಶ್ರೀರಾಮ್ ಗ್ರಾನೇಡ್ಸ್ ಒಂದು ಮಾಡಿಕೊಟ್ಟಾರೆ. ಆಮೇಲೆ ನಮ್ಮ ರಾಘವೇಂದ್ರ ಜ್ಯುವೆಲರ್ಸ್ ಒಂದು ಶೆಲ್ಟರ್ ಮಾಡಿಕೊಟ್ಟಾರೆ. ಆನಂದ್ ಕುಂದರ್ ಅವರಿಂದ ಒಂದು ಡಿಸ್ಪ್ಲೇ ಬೋರ್ಡ್ ಕೂಡ ಅದನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ. ಹಾಗೆ ಅಲ್ಲಿ ಸೆಲ್ಫಿ ಪಾಯಿಂಟ್ ಕೂಡ ಮಾಡಿಸ್ಕೊಂಡಿದ್ದೇವೆ. ಎಲ್ಲ ಸಾರ್ವಜನಿಕರ ಸಹಕಾರದಿಂದ ನಾವು ಅದನ್ನು ಪ್ರಯೋಜನ ಮಾಡಿಕೊಂಡಿದ್ದೇವೆ. ಆದರೆ ಇಷ್ಟು ದೊಡ್ಡದ ಮೊತ್ತವನ್ನ ನಮ್ಮ ಲಯನ್ಸ್ ಕ್ಲಬ್ಬಿನ ಸ್ನೇಹಿತರು ಅವರಾಗೆ ಕೇಳಿ ಈ ರೀತಿ ಸಮಸ್ಯೆ ಇದೆ, ಅದಕ್ಕೆ ನೀವು ಏನಾದ್ರು ಮಾಡಬೇಕಾದ್ರೆ ನಾವು ನಿಮ್ಮ ಒಟ್ಟಿಗೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ರು. ಅದು ಬಿಟ್ಟು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡ್ತಾರೆ ಅಂತ ನಾವು ಖಂಡಿತವಾಗಿ ಕನಸು ಮನಸ್ಸನ್ನು ಇಳಿಸ್ಕೊಳ್ಳಿಲ್ಲ. ದೊಡ್ಡ ಮಟ್ಟದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ಮಾಡೋದ್ರಿಂದ ಉಳಿದ ತುಂಬಾ ಜನ ದಾನಿಗಳಿಗೆ ದುಡ್ಡಿದ್ದವರಿಗೆ ಕೂಡ ಒಂದು ಪ್ರೇರಣೆ ಆಗಿದೆ ಇದೊಂದು ಪ್ರಾಜೆಕ್ಟ್ ಅಂತ ನಾನು ಭಾವಿಸ್ತೇನೆ. ಮತ್ತೆ ಜೊತೆಗೆ ಈಗ ಇದಲ್ಲದೆ ಕೂಡ ನಮ್ಮ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಏನು ಗಾರ್ಡನ್ ಇದೆ, ಆ ಗಾರ್ಡನ್ ಕೂಡ ನವೀಕರಿಸಿ ಸೌಂದರ್ಯ ಬ್ಯೂಟಿಫಿಕೇಶನ್ ಕೂಡ ವರ್ಕ್ ಕೂಡ ಸುಮಾರು 2 ಲಕ್ಷ ರೂಪಾಯಿಗೆ ಮೇಲಾಗ್ಬೋದು. ಅದು ಕೂಡ ಅದನ್ನು ಕೂಡ ತಾವೇ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಕುಂದಾಪುರ ರೈಲ್ವೆ ಸ್ಟೇಷನ್ ಮುಂದೆ ಮಂಗಳೂರು ಲಯನ್ಸ್ ಕ್ಲಬ್ಬಿನ ರೈಲ್ವೆ ಸ್ಟೇಷನ್ ಆಗಿ ಹೆಸರು ಬರುವಂತ ಚಾನ್ಸಸ್ ಇದೆ. ಆ ಮಟ್ಟಿಗೆ ಡೆವಲಪ್ ಮಾಡ್ಲಿಕ್ಕೆ ಮುಂದೆ ಹೋಗಿದ್ದಾರೆ. ಅದಾಗಲಿ ಮುಂದಿನ ದಿವಸಗಳು ಆಗಲಿ, ಅದು ಕೂಡ ಸಂತೋಷವೇ. ಯಾಕೆಂದ್ರೆ ಕೆಲಸ ಮಾಡೋರಿಗೆ ಅವ್ರ ಹೆಸರು ಬರಲೇಬೇಕು. ಈ ನಿಟ್ಟಿನಲ್ಲಿ ಈ ಮುಂದಿನ ದಿವಸಗಳು ಕೂಡ ರೈಲ್ವೆ ನಮ್ಮ ಲಯನ್ಸ್ ಕ್ಲಬ್ಗಳ ಸಹಕಾರವನ್ನು ನಾವು ಸದಾ ನಾವು ನೆನೆದಿದ್ದೇವೆ ಅಂತ ಹೇಳಿ
ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಸಂಸದರ ಜೊತೆಗೆ ಲಯನ್ಸಿನ ಗವರ್ನರ್ ಮೊಹಮ್ಮದ್ ಹನೀಫ್ ಸಾಹೇಬರು, ಉಪರಾಜನ್ ಸಪ್ನಾ ಸುರೇಶ್ ಮೇಡಮ್ ಅವರು, ಹಾಗೆ ನಮ್ಮ RM ಮೇಡಮ್ ಅವರು ಹೊಸದಾಗಿ ಒಂದು 3 ತಿಂಗಳ ಈಚೆಗೆ ಬಂದದ್ದು. ಮೂಲತಃ ನಮ್ಮ ದಕ್ಷಿಣ ಕನ್ನಡ ಉಡುಪಿಯವರೇ. ಆದರೆ ನಮಗದೊಂದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಒಳ್ಳೆಯದಾಯ್ತು ಇಲ್ಲಿ ಬಂದಿದ್ದರಿಂದ. ನಮಗೂ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿಕ್ಕೆ ಇನ್ನೂ ಅನುಕೂಲ ಆಯ್ತು ಅಂತೇಳಿ ಭಾವಿದ್ದೇವೆ ನಾವು. ಅದೆಲ್ಲ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭವನ್ನು ಹೇಳಿ, ನಾವು ಇಲ್ಲಿ ಮುಂದಿನ ದಿವಸಗಳು ಕೂಡ ಇನ್ನೂ ಕೆಲವು ದಾನಿಗಳ ಸಂಪರ್ಕವನ್ನು ಮಾಡಿ ಈ ಒಂದು ರೈಲ್ವೆ ಸ್ಟೇಷನ್ ಅನ್ನು ಇನ್ನೂ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ನಾನು ಮಾನ್ಯ ಸಂಸದರಿಗೆ ಒಂದು ಮನವಿಯನ್ನು ಹೇಳ್ತಿದ್ದೇನೆ. ನಮ್ಮ ಆ ಸರ್ಕಲ್ಗೆ ತಮ್ಮ ಅನುದಾನದಲ್ಲಿ ಒಂದು ಹೈಮಾಸ್ಟ್ ದೀಪವನ್ನು ಹಾಕಿಕೊಡ್ಬೇಕಂತ ಮನವಿಯನ್ನು ನಾನು ಮಾಡ್ತೇನೆ. ಹಾಗೆ ಈ ಒಂದು ರೈಲ್ವೆ ಸ್ಟೇಷನಿಗೆ ಬೇಕಾಗಿರುವ ಕೋಚ್ ಇಂಡಿಕೇಟರ್ ಅದನ್ನು ಕೂಡ ಸಾಧ್ಯ ಆದರೆ ತಾವು CSR ಫಂಡಲ್ಲಿ ಅವರು ದಾನಿಗಳ ಮುಖಾಂತರ ಮಾಡಿಸಿಕೊಡ್ಲಿಕ್ಕೆ ಆಗಿದ್ರೆ ಅದು ಕೂಡ ಒಂದು 15 ಲಕ್ಷ ಬೇಕಾಗ್ಬೋದು. ಅದನ್ನು ಕೂಡ ಮಾಡಿಕೊಟ್ಟಿದ್ರೆ ಒಂದು ಅನುಕೂಲ ಆಗ್ತದೆ ಅನ್ನೋಂಥ ಮನವಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಈಗಾಗಲೇ ತಮಗೆಲ್ಲರೂ ತಿಳಿದಿರೋ ಹಾಗೆ ಮಾನ್ಯ ಸಂಸದರು ರಾಷ್ಟ್ರೀಯ ಹೆದ್ದಾರಿ ವಿಷಯದಲ್ಲಿ ಕೂಡ ಹಲವಾರು ಅತಿ ವೇಗದ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ನಮ್ಮ ಎಲ್ಲ ಚಟುವಟಿಕೆಗಳು ಚಾಲನೆ ಕೊಟ್ಟಿದ್ದಾರೆ. ಅದೆಲ್ಲ ನೋಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಎಲ್ಲ ವಿಷಯಗಳನ್ನು ಏನೇನು ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳನ್ನು ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಈಗ ಅಲ್ಲಿ ಸಂತೆಕಟ್ಟೆಯಲ್ಲಿ ಆಗ್ತಿರುವಂಥ ಕೆಲಸಗಳನ್ನು ಬಹಳ ತ್ವರಿತಗತಿಯಲ್ಲಿ ಆಗಲಿಕ್ಕೆ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಹಾಗೆ ನಮ್ಮ ಉಡುಪಿಯಲ್ಲಿ ಇಂದ್ರಾಳಿ ರೈಲ್ವೆ ಬ್ರಿಡ್ಜಿನ ಕೆಲಸಗಳನ್ನು ಕೂಡ ಭಾರಿ ವೇಗವಾಗಿ ಮಾಡಲಿಕ್ಕೆ ಅವರೇ ಮುತುವರ್ಜಿ ಕೊಟ್ಟು ಕೆಲವೊಂದು ಸಂದರ್ಭ ನಾವು ಅವರೊಟ್ಟಿಗೆ ಹೋಗಿದ್ದೇವೆ. ಅವರೊಟ್ಟಿಗೆ ಅದರಿಂದ ಗೊತ್ತಾಗಿದೆ ಎಷ್ಟು ಶುಲ್ಕಾಗಿ ಕೆಲಸ ಮಾಡೋ ಮನುಷ್ಯನಿಗೆ ವಿಲ್ ಪವರ್ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ನಮಗೆ ಶ್ರೀನಿವಾಸ ಪೂಜಾರಿ ಅವರೇ ಸಾಕ್ಷಿ ಅಂತ ಹೇಳಿದ್ರು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲರಿಗೂ ಸಹ ಬಂದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ನಮ್ಮ ಲಾಟ್ರಿ, ಲಯನ್ಸ್ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಗಳು, ಹಾಗೆ ಮುಂದಿನ ದಿವಸಗಳು ನಮ್ಮ ರಮೇಶ್ ಆಚಾರ್ಯ ನಮ್ಮ ವಿಲಾಸ್ ಮಾರ್ಗನವರು ಕೂಡ ಹೇಳಿದ್ದಾರೆ. ಈಗ ಅಂದರೆ ನಮ್ಮ ಆಚೆ ಸೈಡ್ ಅದು ಕೂಡ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಕೂಡ ಮಾಡಿಕೊಡ್ತಿದ್ದಾರೆ. ಅದರಿಂದ ಒಬ್ಬೊಬ್ಬರು ಬಂದಾಗ ಅದರಿಂದ ಸ್ಫೂರ್ತಿ ಪಡೆದು ಇನ್ನೊಬ್ಬರು ಮಾಡಿಕೊಡ್ತಾರೆ. ಅದೊಂದು ಭಾರಿ ಸಂತೋಷ ವಿಷಯ. ಎಲ್ರಿಗೂ ಸಹ ಒಳ್ಳೇದು ಮಾಡಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಆಗಮಿಸಿದ ಸರ್ವರಿಗೂ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ.